ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಹತ್ರ ಒಂದು ರಿಯಲ್ಮಿ 3i ಫೋನ್ ಬಂದಿದೆ. ಚಾರ್ಜ್ ಹಾಕಿದ್ರೆ ಅಥವಾ ಮೊಬೈಲ್ ಆನ್ ಮಾಡಿದರೆ DM ವೆರಿಫೈಡ್ ಫೇಲ್ಡ್ ಅಂತ ಒಂದು ಎರರ್ ಮೆಸೇಜ್ ಬರ್ತಾ ಇದೆ. ಕಾಮನಾಗಿ ಈ ಫೋನಲ್ಲಿ, ಓಪ್ಪೋ ಫೋನ್ಗಳಲ್ಲಿ ಈ ಥರ ಎರರ್ ಮೆಸೇಜ್ ಬಂತು ಅಂತಂದರೆ ಸ್ಟೋರೇಜ್ ಪ್ರಾಬ್ಲಮ್ ಇದೆ ಅಂತ. ನೋಡಿ, ಚಾರ್ಜ್ ಹಾಕಿದ್ದೀನಿ, ನೋಡಿ ಈ ಥರ ಬ್ಲಿಂಕ್ ಆಗಿ ಈ ಥರ ಎರರ್ ಮೆಸೇಜ್ ಬರ್ತಾ ಇದೆ. ಈ ವಿಡಿಯೋದಲ್ಲಿ ನಾನು ಈ ಮೊಬೈಲ್ನ ಹೇಗೆ ಕಂಪ್ಲೀಟ್ ಆನ್ ಮಾಡೋದು, ಸ್ಟೋರೇಜ್ ಹೇಗೆ ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಫೋನ್ನ ಮದರ್ ಬೋರ್ಡ್ ಈಚೆ ತೆಗೆದ. ಶೀಲ್ಡ್ ಕಟ್ ಆದ ನಂತರ PCB ಸ್ಟ್ಯಾಂಡ್ಗೆ ಮದರ್ ಬೋರ್ಡ್ನ ಫಿಕ್ಸ್ ಮಾಡಿ, ಮೊದಲನೇದಾಗಿ ಗ್ಲೂ ಕಟ್ ಮಾಡಬೇಕು. ಗ್ಲೂ ಕಟ್ ಮಾಡೋಕ್ಕೆ 857 BW+ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಾನು ಯೂಸ್ ಮಾಡೋದು 861 DW+. IC ಮೇಲೆ ಕಂಪ್ಲೀಟಾಗಿ ಏರ್ ಫ್ಲೋ ಮಾಡ್ತಾಯಿದ್ದೀನಿ. IC ಚೆನ್ನಾಗಿ ಹೀಟ್ ಆದ ನಂತರ ನಿಧಾನಕ್ಕೆ ICನ ಲಿಫ್ಟ್ ಮಾಡಬೇಕು. ಯಾವುದೇ ರೀತಿಯಾದಂಥ ಅವಸರದಿಂದ IC ಎತ್ತಿದ್ರೆ ಕೆಳಗಡೆ ಟ್ರ್ಯಾಕ್ಗಳು ಕಟ್ಟಾಗೋ ಚಾನ್ಸಸ್ ಜಾಸ್ತಿ. ಹಾಗಂತ ತುಂಬ ಲೇಟು ಹೀಟ್ ಕೊಟ್ಟರು ಮದರ್ ಬೋರ್ಡ್ ಊದ್ಕೊಬಿಡುತ್ತೆ, ಬಬಲ್ ಬಂದುಬಿಡುತ್ತದೆ. ಆ ಕಂಪ್ಲೀಟ್ ಫೋನೇ ಆನ್ ಆಗಲ್ಲ. ನೋಡಿಕೊಂಡು ಹೀಟ್ ಕೊಡಬೇಕು. ನೋಡಿ, IC ಲಿಫ್ಟ್ ಆಗಿದೆ. ನಂತರ ಅದರಲ್ಲಿರೋ ಬ್ಲ್ಯಾಕ್ ಪೀಸ್ನ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಇದಕ್ಕೆ ಟೆಂಪ್ರೇಚರು, ಗ್ಲೂ ಕಟ್ಟಿಂಗ್ ಏನು ಟೆಂಪ್ರೇಚರ್ ಇಡ್ತೀವೋ ಅದೇ ಟೆಂಪ್ರೇಚರಲ್ಲಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು, ಮದರ್ ಬೋರ್ಡ್ನ ಬ್ಲ್ಯಾಕ್ ಪೇಸ್ಟನ್ನ. ನಂತರ ನಾವು ಸಾಲ್ಡ್ರನ್ನು ಯೂಸ್ ಮಾಡಿ 400 ಟೆಂಪ್ರೇಚರಲ್ಲಿ ಮದರ್ ಬೋರ್ಡ್ ಕ್ಲೀನ್ ಮಾಡ್ಕೊಂಡು, ನೆಕ್ಸ್ಟ್ ಮದರ್ ಬೋರ್ಡ್ನ ವಾಶ್ ಮಾಡಿ ಚೆನ್ನಾಗಿ ಇನ್ನೊಂದ್ಸಲ ಕ್ಲೀನ್ ಮಾಡಿ, ನೆಕ್ಸ್ಟು ನಾವು ಸ್ಟೋರೇಜ್ ICನ ಕ್ಲೀನ್ ಮಾಡ್ಕೊಂಡು IC ರೀಬಾಲ್ಗೆ ರೆಡಿ ಮಾಡ್ಕೋಬೇಕು. ನೋಡಿ, ಕ್ಲೀನ್ ಆಗ್ತಿದೆ, ಕ್ಲೀನ್ ಆಗಿದೆ. ಮತ್ತು ನಾನು ನೀವು IC ರೀಬಾಲ್ ಮಾಡ್ಕೊತಾ ಇದ್ದೀನಿ. ಇದು BGA 221 IC, ಇದು EMMC, ಇದು ಅಂದರೆ ಸ್ಟೋರೇಜ್ IC ಅಂತ ಕರಿತೀವಿ ಇದನ್ನು. ಈ ಸ್ಟೋರೇಜ್ ICನ ರೀಬಾಲ್ ಮಾಡಿದ್ದೀನಿ. ರೀಬಾಲ್ ಮಾಡಿ ಫಸ್ಟು ನಾನು ರೀಫ್ಲೋ ಹೊಡೆದು ಬಾಲ್ನ ಕರೆಕ್ಟಾಗಿ ಮಾಡ್ಕೊಂಡು ICನ ಒಂದ್ಸಲ ಕ್ಲೀನ್ ಮಾಡಿ, ಈ ಫೋನಲ್ಲಿ EMMC ಬ್ಯಾಡ್ ಅಲ್ತಿದೆ.
ರಿಯಲ್ಮಿ 3i ಫೈಲ್ನ ಫಸ್ಟು ನಾನು ಹೊಸದಾಗಿ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನನ್ನ ಹತ್ರ ಫೈಲ್ ಇಲ್ಲ. ಆ ಫೈಲು ಮತ್ತು ನನ್ನ ಹತ್ರ ಇರೋ ಡಂಪ್ನು ಮಿಕ್ಸ್ ಮಾಡಿ ನಾನು ಫ್ಲ್ಯಾಶ್ ಮಾಡ್ತಾಯಿದ್ದೀನಿ. ಸೆಕ್ಯೂರಿಟಿ ಫೈಲ್ಸ್ ಎಲ್ಲ ಹಾಕಿ ಫ್ಲ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಫ್ಲ್ಯಾಶ್ ಮಾಡಿದ್ದೀನಿ. ಈಗ ನಾನು ಬೋರ್ಡ್ಗೆ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಸ್ಟೋರೇಜ್ ಐಸಿನ ಫಿಕ್ಸ್ ಮಾಡಿ 861 ಫಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮೊಬೈಲ್ ಆನ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಲೋಗೋ ಬಂತು. ಚಾರ್ಜಿಂಗ್ 1% ಇದೆ. ಈಗ ರಿಯಲ್ಮಿ ಅಂತ ಬಂದಿದೆ. ನೋಡಿ, ಕಂಪ್ಲೀಟ್ ಆನ್ ಆಗಿದೆ. ಆನ್ ಆದ ತಕ್ಷಣ ಫಸ್ಟ್ ಸೆಕ್ಯೂರಿಟಿ ಚೆಕ್ ಮಾಡ್ಕೋಬೇಕು ನಾವು ಇದರಲ್ಲಿ, ಇಲ್ಲಾಂದರೆ ನೆಟ್ವರ್ಕ್ ಬರೋದಿಲ್ಲ. ಸೆಕ್ಯೂರಿಟಿನೂ ಓಕೆ ಇದೆ. ಇವಾಗ ನೋಡಿ, ಇನ್ನೊಂದ್ಸಲ ಮಾಡಲ್ ನಂಬರ್ ತೋರಿಸ್ತಾ ಇದ್ದೀನಿ ಈ ಫೋನಲ್ಲಿ. ರಿಯಲ್ಮಿ 3 ಓಕೆ ಫ್ರೆಂಡ್ಸ್, ಕಂಪ್ಲೀಟ್ ರೆಡಿಯಾಗಿದೆ ಫೋನ್ ಇದು.